ನಮಸ್ಕಾರ ವೀಕ್ಷಕರ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತಕ್ಕಿಂದು ಶುಭ ದಿನವಾಗಿದ್ದು, ಬ್ಯಾಡ್ಮಿಂಟನ್ನ ಮಹಿಳಾ ವಿಭಾಗದಲ್ಲಿ ಪಿವಿ ಸಿಂಧು ಹಾಗೂ ಪುರುಷರ ವಿಭಾಗದಲ್ಲಿ ಲಕ್ಷ್ಯ ಸೇನ್ ಗೆಲುವು ಸಾಧಿಸಿ ಪದಕ ಬೇಟೆಯತ್ತ ಮುನ್ನುಗ್ಗಿದ್ದಾರೆ. ಇಂದು ಮಧ್ಯಾಹ್ನ ಪುರುಷರ ಗ್ರೂಪ್ ಎಲ್ ವಿಭಾಗದಲ್ಲಿ ಭಾರತದ ಉದಯೋನ್ಮುಖ ಬ್ಯಾಡ್ಮಿಂಟನ್ ಪಟು ಲಕ್ಷ್ಯ ಸೇನ್ ಎದುರಾಳಿ ಇಂಡೋನೇಷ್ಯಾದ ಕ್ರಿಸ್ಟ್ ಅವರನ್ನು 21-12 ನೇರ ಸೆಟ್ಗಳಿಂದ ಮಣಿಸಿ ಮುಂದಿನ ಸುತ್ತು ಪ್ರವೇಶಿಸಿದ್ದಾರೆ. ಮಹಿಳಾ ವಿಭಾಗದಲ್ಲಿ ಇಂದು ಮೊದಲ ಪಂದ್ಯವನ್ನು ಆಡಿದ ಪಿವಿ ಸಿಂಧು ಈಸ್ಟೋನಿಯಾದ ಕುಬಾ ಅವರನ್ನು 21-5, 21-10 ನೇರ ಸೆಟ್ಗಳಲ್ಲಿ ಮಣಿಸಿ ಪ್ರಾಬಲ್ಯ ಮೆರೆದಿದ್ದಾರೆ. ಟೇಬಲ್ ಟೆನ್ನಿಸ್ನ ಮಹಿಳಾ ವಿಭಾಗದ 3ನೇ ಸುತ್ತಿನ ರೋಚಕ ಪಂದ್ಯದಲ್ಲಿ ಭಾರತದ ಶ್ರೀಜಾ ಅಕುಲ್ಯ ಸಿಂಗಾಪುರದ ಜಿಂಗ್ಚೈನ್ ಅವರನ್ನು 4-2 ಸೆಟ್ಗಳ ಅಂತರದಿಂದ ಮಣಿಸಿ ಕ್ವಾರ್ಟರ್ ಫೈನಲ್ ಹಾದಿಯನ್ನು ಸುಗಮಗೊಳಿಸಿದ್ದಾರೆ. ಕ್ಷಣಕ್ಕೂ ಕುತೂಹಲಭರಿತವಾಗಿದ್ದ ಈ ಪಂದ್ಯದಲ್ಲಿ ಶ್ರೀಜಾ ಅಕುಲ್ಯ ಮೊದಲ ಸೆಟ್ ಸೋತರೂ ಕೂಡ ನಂತರ 3 ಸೆಟ್ಗಳಲ್ಲಿ ಜಯ ಸಾಧಿಸಿದ್ದರು. 5ನೇ ಸೆಟ್ನಲ್ಲಿ ತೀವ್ರ ಜಿದ್ದಾಜಿದ್ದಿ ಏರ್ಪಟ್ಟು ಸಿಂಗಾಪುರದ ಜಿಂಗ್ಚೈನ್ ಗೆಲುವು ಸಾಧಿಸಿ 6ನೇ ಸುತ್ತು ನಿರ್ಣಾಯಕ ಹಾಗೂ ರೋಚಕತೆಯಿಂದ ಕೂಡಿತ್ತು. ಇಬ್ಬರು ಸ್ಪರ್ಧಿಗಳು ಬಲವಾದ ಹೊಡೆತಗಳ ಮೂಲಕ ಪಾಯಿಂಟ್ಗಳನ್ನು ಗಳಿಸುತ್ತಾ ಸಮಬಲ ಸಾಧಿಸಿದರು. ಇನ್ನೇನು ಅಂತಿಮ ಹಂತದ ಸ್ಪರ್ಧೆಯಲ್ಲಿ ಭಾರತದ ಶ್ರೀಜು ಅಕುಲ್ಯ ಚೆಂಡನ್ನು ಉತ್ತಮ ಲಯದಲ್ಲಿ ಎದುರಾಳಿಗೆ ಅಟ್ಟುತ್ತಾ ಗೆದ್ದು ಬೀಗಿದ್ದಾರೆ. ಒಂದೊಂದು ಪಾಯಿಂಟ್ಗೂ ನೆರೆದಿದ್ದ ಪ್ರೇಕ್ಷಕರು ತುದಿಗಾಲ ಮೇಲೆ ನಿಂತು ಚಪ್ಪಾಳೆ ತಟ್ಟುತ್ತಿದ್ದರು. ಶ್ರೀಜಾ ಗೆದ್ದ ನಂತರ ಅಂಕಣಕ್ಕೆ ಮುತ್ತಿಟ್ಟು ಗೆಲುವಿನ ನಗೆ ಬೀರಿ ಬೆಂಬಲಿಸಿದ ಎಲ್ಲಾ ಪ್ರೇಕ್ಷಕರಿಗೂ ತಲೆಬಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. 4-2 ಸೆಟ್ಗಳ ಅಂತರದಿಂದ ಪಂದ್ಯವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಪುರುಷರ ವಿಭಾಗದ ರೋಮಿಂಗ್ ಧೋನಿ ಸ್ಪರ್ಧೆಯಲ್ಲಿ ಭಾರತದ ಬಿ ಪವರ್ ಫೈನಲ್ ತಲುಪಿದ್ದು ಪದಕ ನಿರೀಕ್ಷೆ ಮೂಡಿಸಿದ್ದಾರೆ. ಇನ್ನು ಶೂಟಿಂಗ್ನ ಅರ್ಹತಾ ಪಂದ್ಯದಲ್ಲಿ ಆರ್ ಕುಮಾರಿ ಮತ್ತು ಯಶ್ ಸಿಂಗ್ ಮಹಿಳಾ ವಿಭಾಗದಲ್ಲಿ ಮಿಂಚುವರಿಸಿ ಮುಂದಿನ ಸುತ್ತು ಪ್ರವೇಶಿಸಿದ್ದಾರೆ. ಬಾಕ್ಸಿಂಗ್ನ ಮಹಿಳಾ ವಿಭಾಗದಲ್ಲಿ ಮಿಡ್ಲ್ ವೈಟ್ ಸ್ಪರ್ಧೆಯಲ್ಲಿ ಭಾರತದ ಬಾರ್ಗೋಲಿನ್ ನಾರ್ವೆಯ ಆಫ್ಸ್ಟಾರ್ಡ್ ಅವರನ್ನು ಬಲವಾದ ಪಂಚ್ಗಳಿಂದ ತಬ್ಬಿಬ್ಬುಗೊಳಿಸಿ ನೇರ 5-0 ಅಂಕಗಳಿಂದ ಜಯ ಸಾಧಿಸುವ ಮೂಲಕ ಕ್ವಾರ್ಟರ್ ಫೈನಲ್ಗೆ ಭರ್ಜರಿ ಎಂಟ್ರಿ ಕೊಟ್ಟಿದ್ದಾರೆ. ಬಿಲ್ಲುಗಾರಿಕೆಯಲ್ಲೂ ಕೂಡ ಇಂದು ನಡೆದ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ದೀಪಿಕಾ ಕುಮಾರಿ ಭಾರೀ ಹೋರಾಟ ನಡೆಸಿ ಈಸ್ಟೋರಿಯಾದ ರೀನಾ ಪರ್ನಾಟ್ ಅವರನ್ನು ಮಣಿಸಿದ್ದಾರೆ. ತೀವ್ರ ಹಣಾಹಣಿಯಿಂದ ಕೂಡಿದ್ದ ಈ ಸ್ಪರ್ಧೆಯಲ್ಲಿ 6-5 ಅಂಕಗಳ ಮೂಲಕ ಗೆಲುವು ಸಾಧಿಸಿ ಕ್ವಾರ್ಟರ್ ಫೈನಲ್ ತಲುಪಿದ್ದಾರೆ. ಒಟ್ಟಾರೆ ಪ್ಯಾರಿಸ್ ಒಲಿಂಪಿಕ್ಸ್ನ 4ನೇ ದಿನವಾದ ಇಂದು ಭಾರತದ ಸ್ಪರ್ಧಿಗಳು ಕೋಟ್ಯಂತರ ಭಾರತೀಯರಿಗೆ ಸಂತಸ ಮೂಡಿಸಿದ್ದಾರೆ.